ಗೈಸ್, ದೇವೀಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮೆಂತೆ ಚಪಾತಿ ಮತ್ತು ಈರುಳ್ಳಿ ಚಟ್ನಿ ಮಾಡ್ತಾ ಇದ್ದೀವಿ ಬಿಜಾಪುರ್ ಸ್ಟೈಲಲ್ಲಿ. ಫಸ್ಟು ಗೋಧಿ ಹಿಟ್ಟು, ಅದಕ್ಕೆ ಉಪ್ಪು ಹಾಕಿದ್ದಾರೆ, ಮತ್ತು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿಯನ್ನು ಮಿಕ್ಸಿಯಲ್ಲಿ ಅದನ್ನು ಇದು ಮಾಡಿ ಮತ್ತು ಇದು ವಾಪಸ್ ಗೋಧಿ ಹಿಟ್ಟಿಗೆ ಹಾಕಿದ್ದಾರೆ. ಈಗ ಒಂಚೂರು ಜೀರಿಗೆ, ಚೂರು ಉಪ್ಪು ಮತ್ತು ಮೆಂತೆ ಹಾಕಿದ್ದಾರೆ. ಇದನ್ನು ಕಲಿಸ್ಬೇಕು ನೀಟಾಗಿ. ಒಂಚೂರು ಕಲಸಿ ಚಪಾತಿ ಹೇಗೆ ಮಾಡ್ತಿರೋ ಹೀಗೆ ನಾರ್ಮಲ್ ಅವಾಗೆ ಈಗ ಹಂಗೆ ಸೇಮ್ ಹಂಗೆ ಚಪಾತಿ ಮಾಡ್ರಿ ಅಷ್ಟೇ. ಈಗ ಚೂರು ನೀರು ಬೆರೆಸಿ ಚಪಾತಿ ನಾದ್ತಿದ್ದಾರೆ. ಈಗ ಹಿಟ್ಟು ನಾದಿದ್ದಾರೆ ಪೂರ್ತಿ. ಈಗ ಇದನ್ನು 10 ನಿಮಿಷ ಒಂಚೂರು ನಾದಕ್ಕೆ ಇಡ್ತಾರೆ. ಈಗ ಇದಾದ ಮೇಲೆ ಅದರಲ್ಲೇ ಇದನ್ನು 10 ನಿಮಿಷ ನೇಯವರೆಗೂ ಕರೆಕ್ಟಾಗಿ ಈರುಳ್ಳಿ ಚಟ್ನಿಯನ್ನು ಮಾಡೋಣ ಬನ್ನಿ. ಈಗ ಇದನ್ನು ಹಿಟ್ಟು ನಾದಿದ್ದಾರೆ. 10 ನಿಮಿಷ ಇದನ್ನು ಸೈಡಿಗೆ ಇಟ್ಟು ಅದೇ 10 ನಿಮಿಷದಲ್ಲಿ ನಾವು ಈರುಳ್ಳಿ ಚಟ್ನಿ ಮಾಡೋಣ ಬನ್ನಿ. ಇವಾಗ ಜಾರಲ್ಲಿ 3 ಈರುಳ್ಳಿ, ಚೂರು ಕರಿಬೇವು ಹಾಕಿ, ಅದಾದಮೇಲೆ ಅದನ್ನು ಒಂಚೂರು ಜೀರಿಗೆ, ಉಪ್ಪು, ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಹಾಕ್ಕೊಳ್ಳಿ, ಖಾರ, ಹುಣಸೆ ಹಣ್ಣು, ಅರ್ಧ ಸ್ಪೂನು ಸಕ್ಕರೆ. ಒಂದ್ಸರಿ ಮಿಕ್ಸಿಗೆ ಆದಮೇಲೆ ಇನ್ನೊಂದು ಚೂರು ಅವಲೆ ಎಲ್ಲ ಹಾಕಿರಲಿಲ್ಲ, ಇನ್ನೊಂದು ಚೂರು ಈರುಳ್ಳಿ ಹಾಕಿ, ಆ ಈರುಳ್ಳಿ ಹಾಕಿದ ತಕ್ಷಣ ಮತ್ತೆ ಇನ್ನೊಂದು ಸರಿ ಮಿಕ್ಸಿಗೆ ಆಡಿಸಿ. ಫುಲ್ಲು ಸಣ್ಣ ಮಾಡಬೇಡಿ, ಒಂಚೂರು ಇಷ್ಟಿದ್ರೆ ಸಾಕು. ಚಪಾತಿನ ಈ ಥರ ಮಾಡ್ಕೊಡಿ, ನೀಟಾಗಿ ಚಪಾತಿ ಆಗುತ್ತೆ ನಿಮಗೆ. ನೋಡಿ, ಚಪಾತಿನ ಹೀಗೆ ಮಾಡ್ಕೊಳ್ಳಿ. ಸೇಮ್ ಪರೋಟ ಆದಂಗೆ ಆಗಿದೆ ನೋಡಿ ನಿಮ್ಮದು. ನೋಡಿ, ಈ ಥರ ಆಗುತ್ತೆ. ಇದು ಸ್ಕಿಲ್ ಇರಬೇಕು ನಿಮಗೆ ಈ ಥರ ಮಾಡ್ಬೇಕಂದ್ರೆ. ಅದೇ ಚಪಾತಿ ತಯಾರಾಗಿದೆ, ಒಂದ್ಸರಿ ಟೇಸ್ಟ್ ಮಾಡೋಣ. ಸೂಪರ್.